ಹೆಲೋ ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ 9:30. ಇದೇನಿದು ಬೆಳಗ್ಗೆನೇ ಎಲ್ಲಿಗೋ ಹೊರಟಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು, ಇವತ್ತು ನಾನು ನನಗೆ ತುಂಬಾ ಬೇಕಾದಂಥವ್ರನ್ನ ಮೀಟ್ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ. ಅದನ್ನು ತುಂಬ ವರ್ಷಗಳ ನಂತರ. ನನ್ನ ಮಗಳು ಇವತ್ತು ಬೇಗ ಎದ್ದಿದ್ದರಿಂದ ಕಾರಲ್ಲಿ ಕೂತ ತಕ್ಷಣ ನಿದ್ದೆ ಮಾಡ್ತಾ ಇದ್ದಾಳೆ. ಹಾಗೆಯೇ ನಾನೀಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಕಝಿನ್ ರಮ್ಯಾ, ಅವಳ ಮಗಳ ಬರ್ತ್ಡೇ ಒಂದು ನೆಪ ಅಷ್ಟೇ. ನಾವೆಲ್ಲರೂ ಮೀಟ್ ಮಾಡಲಿಕ್ಕೆ ಒಂದು ಸ್ಟೇಜ್ ಸಿಕ್ಕಿದಾಗ ಆಗಿದೆ ನಮಗೆ. ಎಷ್ಟೋ ವರ್ಷಗಳ ನಂತರ ನಾವೆಲ್ಲ ಈ ರೀತಿ ಒಂದು ಫಂಕ್ಷನ್ಗೆ ಸೇರ್ತಾ ಇರೋದು. ಇದಕ್ಕೂ ಹಿಂದೆ ಒಮ್ಮೆ ಮೀಟ್ ಆದ್ವಿ, ಬಟ್ ಅದು ತುಂಬ ಆ ಇನ್ಸಿಡೆಂಟ್ ನಮಗೆ ನೆನೆಸ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನ ಅಲ್ಲಿಗೆ ಬಿಟ್ಟು ಇವತ್ತು ಪುನಃ ನಾವೆಲ್ಲರೂ ಮೀಟ್ ಆಗ್ತಾಯಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವ್ರ ಮನೆಗೆ ರೀಚ್ ಆಗ್ತಾಯಿದ್ದೀನಿ ನಾನು. ನಮ್ಮ ಮನೆಯಿಂದ ಅವ್ರ ಮನೆಗೆ 2 ಗಂಟೆ ಜರ್ನಿ ಇದೆ. ಆದರೆ ಇವತ್ತು ಅವ್ರನ್ನ ಮೀಟ್ ಆಗೋ ಖುಷೀಲಿ ನಮಗೆ ಆ 2 ಗಂಟೆ ತುಂಬಾ ಕಡಿಮೆ ಅನ್ನಿಸ್ತು. ತುಂಬಾ ಬೇಗ ಹೋಗಿ ರೀಚ್ ಆದ್ವಿ ಅಂತಲೂ ಅನ್ನಿಸ್ತು. ಫೈನಲಿ ನಾವಿಲ್ಲಿ ಅವ್ರ ಮನೆಗೆ ರೀಚ್ ಆದ್ವಿ. ನೋಡಿ ಮನೆ ಹೇಗಿದೆ ಅಂತ. ನಮ್ಮ ಹಳ್ಳಿ ಕಡೆ ಹಿಂಗೇನೆ ಕಣ್ರಿ, ಮನೆ ಸುತ್ತಮುತ್ತ ಎಲ್ಲಿ ನೋಡಲಿ ಅಲ್ಲಿ ಗ್ರೀನರಿ. ಎಷ್ಟು ಚಂದ ಅನಿಸತ್ತೆ ಗೊತ್ತಾ. ತಂಪಾದ ಗಾಳಿ ಬರ್ತಾ ಇರತ್ತೆ, ಮನೆ ಮುಂದೆ ಎಲ್ಲ ಈ ರೀತಿಯ ಹಸಿರು ಎಲ್ಲ ಇರೋದ್ರಿಂದ ತುಂಬಾ ಖುಷಿ ಕೊಡತ್ತೆ. ಈಗ ನೋಡಿ, ನನ್ನ ಕಸಿನ್ಸ್ ಎಲ್ಲರನ್ನೂ ನಿಮಗೆ ಒಬ್ರೊಬ್ರನ್ನಾಗಿಯೇ ಪರಿಚಯ ಮಾಡಿ ಕೊಡ್ತೀನಿ. ಇದು ನಾನು, ನನ್ನ ಮಗಳು ಹಾಗೂ ನಮ್ಮ ಅಮ್ಮ ಅವ್ರ ಮನೆಗೆ ಬಂದಿದ್ದು. ಈಗ ವಿಡಿಯೋನ ನನ್ನ ಕಸಿನ್ ಮಾಡ್ತಾ ಇದ್ದಾನೆ, ಹಾಗಾಗಿ ನಾನು ಅವನ ಕೈಲಿ ಮೊಬೈಲ್ ಕೊಟ್ಟು ಆರಾಮಾಗಿ ಬಂದೆ. ನಮ್ಮ ಮಂಗಳೂರು ಕಡೆ ಒಂದು ಸಂಪ್ರದಾಯ ಇದೆ, ಮನೆಗೆ ಯಾರೇ ಬರಲಿ ಅವ್ರಿಗೆ ನೀರು ಕೊಟ್ಟು ವೆಲ್ಕಮ್ ಮಾಡೋದು. ಅದೇ ರೀತಿ ನನ್ನ ಕಸಿನ್ ರಮ್ಯಾ ನಮಗೆ ನೀರು ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾಳೆ. ಇದು ಬಂದುಬಿಟ್ಟು ನಮ್ಮ ಫೇವ್ರೆಟ್ ಅಣ್ಣ ವಸಂತ ಅಣ್ಣ. ನಾವೆಲ್ಲ ತುಂಬಾ ಟೈಮ್ ಆದ ನಂತರ ಮೀಟ್ ಆಗ್ತಾಯಿದ್ದೀವಿ. ಹಾಗಾಗಿ ಸ್ವಲ್ಪ ಮಾತುಕತೆ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವೆಲ್ಲರೂ ಮಲೆನಾಡವರು. ನಾನು, ರಮ್ಯಾ ಹಾಗೆ ನನ್ನ ಕಸಿನ್ ರಂಜಿತಾ 3 ಜನ ಯಾವಾಗಲೂ ಒಟ್ಟಿಗೆ ಇರ್ತಿದ್ವಿ, ತುಂಬಾ ಕ್ಲೋಸ್ ಫ್ರೆಂಡ್ಸ್. ಆದರೆ ಏನು ಮಾಡೋದು, ಮದುವೆ ಅನ್ನೋದಾಗಲೇಬೇಕಲ್ವ. ಮದುವೆ ಆಗಿ ನಾವು 3 ಜನ 3 ಕಡೆ ಬಂದ್ವಿ. ನಾನು ಮೂಡಬಿದ್ರೆ ಬಂದೆ, ರಮ್ಯಾ ಮುಡಿಪಿಗೆ ಹೋದ್ಲು, ಹಾಗೆ ರಂಜಿತಾ ಬಂದುಬಿಟ್ಟು ಬ್ಯಾಂಗ್ಳೂರು ಹೋದ್ಲು. ಹಾಗಾಗಿ ನಾವು ಮೀಟ್ ಆಗ್ದಲೇ ತುಂಬಾ ಟೈಮ್ ಆಗಿತ್ತು. ಇವತ್ತು ನಮಗೆ ಈ ಬರ್ಡೇ ನೆಪದಲ್ಲಿ ಒಮ್ಮೆ ಎಲ್ಲರೂ ಮೀಟ್ ಆಗುವಂಥ ಅವಕಾಶ ಸಿಕ್ಕಿದೆ. ನಾವೆಲ್ಲರೂ ಒಂದು ಕಡೆ ಸೇರಿದ್ದೀವಿ ಅಂದಮೇಲೆ ಅಲ್ಲಿ ಫನ್ ಅಂತೂ ಖಂಡಿತ ಇದ್ದೇ ಇರತ್ತೆ. ಅದರಲ್ಲೂ ನಮ್ಮ ವಸಂತಣ್ಣ ಇದ್ದ ಕಡೆ ಅಂತೂ ನಗುವಿಗೆ ಕೊರತೆಯೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಾಗ್ಲ ಹತ್ರ ನನ್ನ ರಮ್ಯಾಂದು ದೊಡ್ಡ ಮಗ ನಿಂತ್ಕೊಂಡಿದ್ದಾನೆ. ಹಾಗೆಯೇ ಇಲ್ಲಿ ಕಸಿನ್ಸ್ ಎಲ್ಲ ಸೇರಿಕೊಂಡು ಬರ್ಡೇಗೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನಾನು ಕೂತ್ಕೊಂಡು ಆರಾಮಾಗಿ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಚೇರಲ್ಲಿ ಕೂತಿದ್ದಾರಲ್ವ, ಅವ್ರು ನಮ್ಮ ವಸಂತಣ್ಣನ ವೈಫ್ ರಶ್ಮಿ ಅಂತ. ತುಂಬಾ ಸ್ವೀಟ್ ಕಣ್ರಿ ಅವರು. ಯಾರ ಜೊತೆ ಬೇಕಾದರೂ ಅಡ್ಜಸ್ಟ್ ಆಗ್ತಾರೆ. ನಮಗಂತೂ ತುಂಬಾ ಇಷ್ಟ ಅವರು. ನನ್ನ ಮಗಳು ಅಜ್ಜ ಸಿಕ್ಕಿದ್ದಾರೆ ಅವಳಿಗೆ. ಅಜ್ಜ ಸಿಕ್ಕಿದ್ರಿಂದ ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ. ಆ್ಯಕ್ಚುಲಿ ನನ್ನ ಮಗಳು ಯಾರ ಜೊತೆನೂ ಸೇರೋದು ಸ್ವಲ್ಪ ಕಮ್ಮಿನೇ. ಹೊಸಬ್ರು ಅಂದರೆ ಸ್ವಲ್ಪ ದೂರನೇ ಇರ್ತಾಳೆ. ಆದರೆ ಇಲ್ಲಿ ತುಂಬ ಆರಾಮಾಗಿ ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾಯಿದ್ಲು. ಈಗಾಗಲೇ ಇವರಿಬ್ಬರು ಎಷ್ಟು ಕ್ಲೋಸ್ ಆಗಿದ್ದಾರೆ ನೋಡಿ, ಎಷ್ಟು ಆರಾಮಾಗಿ ಆಟ ಆಡ್ತಾ ಇದ್ದಾರೆ. ಈಗ ಇಲ್ಲಿ ಕೇಕ್ ಕಟಿಂಗ್ ಸ್ಟಾರ್ಟ್ ಆಗಿದೆ. ಕೇಕ್ ಕಟಿಂಗ್ ಆದ ಕೂಡಲೇ ಊಟದ ವ್ಯವಸ್ಥೆ ಕೂಡ ಆಗಿತ್ತು. ನನ್ನ ಮಗಳು ಹೋಗಿ ಊಟ ಹಾಕ್ಸ್ಕೊಂಡು ಬಂದು ಊಟ ಕೂಡ ಶುರು ಮಾಡಿದ್ದಾಳೆ. ನಾನು ಕೂಡ ಬೇಗನೆ ಊಟಕ್ಕೆ ಕೂತಿದ್ದೀನಿ. ಯಾಕೆ ಅಂದರೆ ನನಗೆ 2 ಅವರ್ಸ್ ಜರ್ನಿ ಇದೆ. ಸೊ ಬೇಗ ಊಟ ಮಾಡಿ ಹೊರಡೋಣ ಅಂತೇಳಿ ಬೇಗನೆ ಊಟಕ್ಕೆ ಕೂತ್ಕೊಂಡಿದ್ದೀನಿ. ಊಟ ಅಂತೂ ತುಂಬಾ ರುಚಿಯಾಗಿತ್ತು. ಏನು ಸ್ಪೆಷಲ್ ಅಂತ ಇದ್ದೀರಾ? ಇನ್ನೇನಿರುತ್ತೆ, ನಮ್ಮ ಮಂಗಳೂರು ಸ್ಪೆಷಲ್ ಸೇವಿಗೆ, ಕೋಳಿ ಸುಕ್ಕ, ಕೋಳಿ ಸಾಂಬಾರು, ಹಾಗೆ ಕಬಾಬ್. ವೆಜ್ ಅವರಿಗೆ ಬೇರೆಯೇ ಇತ್ತು, ನಾವು ಅದ್ರ ಕಡೆ ಹೋಗಲಿಲ್ಲ. ನೋಡಿ, ಇಲ್ಲಿ ನನ್ನ ಕಸಿನ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಸ್ವಲ್ಪ ತರಲೆ ತುಂಟಾಟಗಳು ನಡೀತಾ ಇದೆ. ಆಗಲೇ ಹೇಳಿದಾಗೆ ವಸಂತಣ್ಣ ಇದ್ದಲ್ಲಿ ಫನ್ಗೇನು ಕಡಿಮೆ ಇಲ್ಲ. ಹಾಗೆಯೇ ಸ್ವಲ್ಪ ನಾವಿಲ್ಲಿ ಫನ್ನಾಗಿ ಮಾತಾಡಿ ನಗಾಡ್ತಾ ಇದ್ವಿ. ನನ್ನ ಪಕ್ಕ ಕೂತ್ಕೊಂಡಿರೋಳು ನನ್ನ ಕಸಿನ್ ರಂಜಿತಾ. ಹಾಗೆ ಇಲ್ಲಿ ಬರ್ತಾ ಇದ್ದಾರಲ್ವ, ಇವರು ರಮ್ಯಾನ ಹಸ್ಬೆಂಡ್.
ನಾವು ರಮ್ಯನ ಪ್ರೀತಿಯಿಂದ ಪಪ್ಪಿ ಅಂತ ಕರಿತೀವಿ. ನೋಡಿಲಿ, ಇದು ರಮ್ಯನ ಮಗ ಅಥರ್ವ. ಹಾಗೆಯೇ ಇಲ್ಲಿ ನೋಡಿ, ಇವಳು ನಮ್ಮ ಮತ್ತೊಬ್ಬಳು ಕಸಿನ್ ದೀಪಾಲಿ. ತುಂಬ ಕ್ಯೂಟ್ ಆಗಿದ್ದಾಳೆ. ಇವಳು ಕ್ಯೂಟ್ ಆಗಿರೋದ್ರಿಂದನೇ ಇವಳಿಗೆ ತಮಾಷೆ ಮಾಡಿ ನಗ್ತಾ ಇದ್ದಾರೆ. ನೀವು ಅನ್ಕೋಬೋದು, ಕ್ಯೂಟ್ ಆಗಿದ್ದರೆ ಯಾರಾದರೂ ತಮಾಷೆ ಮಾಡ್ತಾರಾ ಅಂತೇಳಿ. ನಾವು ಸ್ವಲ್ಪ ಹಾಗೇನೆ ಆಯಿತಾ. ನಮ್ಮ ಮೇನ್ ಕ್ಯಾರೆಕ್ಟ್ರು ರಂಜನ್ ವಿಡಿಯೋ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಅವನನ್ನು ತೋರಿಸ್ತೀನಿ ನಾನು. ಅವನದು ನೆಕ್ಸ್ಟ್ ಮಂತ್ 19th ಮ್ಯಾರೇಜ್ ಇದೆ. ಆವಾಗ ಕೂಡ ನಾವೆಲ್ಲರ ಜೊತೆಗೆ ಸೇರ್ತಾ ಇದ್ದೀವಿ. ಇಲ್ಲಿ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಇವರು ನನ್ನ ಕಸಿನ್ ರಂಜಿತನ ಹಸ್ಬೆಂಡ್. ಇವರು ಆಗಲೇ ಹೇಳಿದ್ನಲ್ವ, ನಮ್ಮ ವಸಂತಣ್ಣನ ವೈಫ್ ರಶ್ಮಿ ಅಕ್ಕ. ಹಾಗೆ ನಮ್ಮ ರಂಜನ್ ವಿಡಿಯೋ ಮಾಡುವಾಗ ಪ್ರತಿಯೊಬ್ಬರನ್ನು ಏನಾದರೂ ಹೇಳಿ ನಗಿಸ್ತಾ ಇದ್ದ. ನಮ್ಮ ಪಪ್ಪಿ ಸ್ವಲ್ಪ ಬಂದವ್ರ ಜೊತೆ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಹಾಗೆಯೇ ಫೈನಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಅಂದರೆ ರಂಜನ್ನ ತೋರಿಸೋವಂಥ ಟೈಮ್ ಬಂದಾಯಿತು. ನೋಡಿ ಇಲ್ಲಿ, ಇವನೇ ರಂಜನ್. ನೆಕ್ಸ್ಟ್ ಮಂತ್ 19th ಇವನ ಮದುವೆ ಇದೆ. ಸಾಧ್ಯ ಆದರೆ ಅವತ್ತು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಯಾವುದೇ ಫಂಕ್ಷನ್ ಆಗಲಿ ನಮ್ಮಲ್ಲಿ ಡ್ಯಾನ್ಸ್ ಇಲ್ಲ ಅಂದರೆ ಅದು ಕಂಪ್ಲೀಟೇ ಆಗಲ್ಲ. ಹಾಗಾಗಿ ಕಸಿನ್ಸ್ ಎಲ್ಲ ಸೇರಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಮುದ್ದು ಬಂಗಾರಿ ಆರಾಧ್ಯ, ಇವಳಿಗೆ ಇವತ್ತು 1 ವರ್ಷ ಕಂಪ್ಲೀಟ್ ಆಗಿದೆ. ಹಾಗಾಗಿ ನಿಮ್ಮೆಲ್ಲರ ವಿಶಸ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಆರಾಧ್ಯನಿಗೆ ನೀವೆಲ್ಲರೂ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿ ಆಯಿತಾ. ಇದನ್ನೆಲ್ಲ ನೋಡುವಾಗ ಅನಿಸೋದೊಂದೇ, ದುಡ್ಡಿಂದ ಏನು ಬೇಕಾದರೂ ಖರೀದಿ ಮಾಡ್ಬೋದು, ಆದರೆ ಖುಷಿನ ಖರೀದಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದಿನ ಮಾತ್ರ ನಮ್ಮದು, ಇವತ್ತು ಖುಷಿಯಾಗಿ ಇದ್ಬಿಡೋಣ ಅಂತ ಅನಿಸುತ್ತೆ. ಹಾಗೆಯೇ ಬರ್ಡೇಲಿ ತೆಗೆಸ್ಕೊಂಡಿರುವಂತಹ ಕೆಲವೊಂದು ಫೋಟೋಸ್ನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಪುಟಾಣಿ ಆರಾಧ್ಯನ ಬರ್ತ್ಡೇ ನೆಪದಲ್ಲಿ ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಈ ಎಂಜಾಯ್ ಎಲ್ಲ ಮುಗ್ದ ನಂತರ ಮನೆಗೆ ಹೊರಡಲೇಬೇಕಲ್ವಾ. ಫೈನಲಿ ನಾನು ಮನೆಗೆ ಹೊರಡುವಂಥ ಟೈಮ್ ಬಂದೇ ಬಿಡ್ತು. ಅಲ್ಲಿ ಯಾರಿಗೂ ನಮ್ಮನ್ನ ಕಳಿಸೋ ಮನಸ್ಸು ಕೂಡ ಇರಲಿಲ್ಲ, ಹಾಗೆ ನನಗೂ ಕೂಡ ಬರೋ ಮನಸ್ಸು ಇರಲಿಲ್ಲ. ಆದರೆ ಏನು ಮಾಡೋದು, ಅನಿವಾರ್ಯ, ಬರಲೇಬೇಕಿತ್ತು. ನಾನು ಹೊರಡುವಾಗ ನನ್ನ ಕಸಿನ್ಸ್ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ನೆಕ್ಸ್ಟ್ ಮಂತ್ ನಾವು ಪುನಃ ಮೀಟ್ ಆಗ್ತೀವಿ ಅನ್ನೋ ಖುಷಿ ಕೂಡ ಇತ್ತು. ಹಾಗಾಗಿ ಎಲ್ರಿಗೂ ಬಾಯ್ ಹೇಳಿ ನಾನು ಅಲ್ಲಿಂದ ಹೊರಟೆ. ಹಾಗೆಯೇ ನಮ್ಮ ಪುಟಾಣಿ ಆರಾಧ್ಯನ ಬರ್ತ್ಡೇ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ಪುಟಾಣಿಗೆ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡೋದನ್ನು ಮರಿಬೇಡಿ ಆಯಿತಾ.